ಹಲೋ, ಹೇಳಿ ಅಶ್ವಥಪ್ಪನವರೇ. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಗೊತ್ತು, ಆ ಗೌರಿ ವಿಷಯ ತಾನೇ? ಮೇಡಮ್, ನಿಮ್ಗೆ ವಿಷಯ ಗೊತ್ತಾಯ್ತು? ಗೊತ್ತು. ನೀವೆಲ್ಲಿದ್ದೀರಾ? ನಾನು ಸಾರು ಗೆಸ್ಟ್ ಹೌಸಲ್ಲಿ ಇದ್ದೀವಿ ಮೇಡಮ್. ನಾನು ಇಲ್ಲೇ ಹತ್ತಿರದಲ್ಲಿದ್ದೀನಿ. ನೀವು ಅವನ್ನ ಕರ್ಕೊಂಡು ನಮ್ಮ ಬಂಗ್ಲೋಗೆ ಬನ್ನಿ. ಮೇಡಮ್, ಅದೇನೋ ಸಮಾಜ ಸೇವಕಿ ಸರೋಜಾ ಅಂತ ಹೇಳ್ತಾ ಇದ್ಲು. ನಿಮಗೆ ಅವನ್ನ ಕರ್ಕೊಂಡು ಬಂಗ್ಲೋಗೆ ಬನ್ನಿ ಅಂತ ಹೇಳ್ದೆ. ನಾನು ಅಲ್ಲಿಗೆ ಬರೋಕ್ ಮುಂಚೆ ನೀವಲ್ಲಿರಬೇಕು. ಸರಿ ಸರಿ ಮೇಡಮ್. ಜೆಪಿಯಲ್ಲಿ ಒಳಗಿದ್ದಾರೆ ಮೇಡಮ್. ಆ ಹುಡುಗಿ ನಿಮ್ಗಿಂತ ಮುಂಚೆನೆ ಬಂದು ಕಾಯ್ತಿದ್ದಾರೆ. ಬನ್ನಿ. ಕೂತ್ಕೋ. ಹೇಳಿ, ಏನಾಗ್ಬೇಕಿತ್ತು? ಈ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಎಷ್ಟು ಬೆಲೆ ಅಂತ ಹೇಳಿ, ಕೊಡ್ತೀವಿ. ಅದು ಎಲ್ಲಿ ಸಿಗುತ್ತೋ ನೀವೇ ಹುಡ್ಕೊಂಡು ಹೋಗಿ. ತಮಾಷೆ ಮಾಡ್ಬಿಡಿ. ನಾನು ಯಾರು ಗೊತ್ತಾ? ಸಮಾಜ ಸೇವಕಿ ಸರೋಜಾ. ಒಂದ್ ಹೆಣ್ಣಿಗೆ ಅನ್ಯಾಯ ನಡೆದ್ರೆ ನಾನಲ್ಲಿ ಬರ್ತೀನಿ. ಸರಿ, ಈಗ ಯಾರಿಗೆ ಅನ್ಯಾಯ ಆಗಿದೆ? ಈ ಹುಡುಗಿ ಜೀವನನ ನಿಮ್ ಹುಡುಗ ಹಾಳು ಮಾಡಿದಾನೆ. ಶೋ, ಹಾಳು ಮಾಡಿದಾನೇ ಅಲ್ಲ, ಹಾಳು ಮಾಡಿದಾರೆ. ಮರ್ಯಾದೆ ಕೊಟ್ಟು ಮಾತಾಡಿ. ಮನುಷ್ಯತ್ವನೇ ಇಲ್ಲದೆ ಇರೋ ನಿಮ್ಮಂತವ್ರಿಗೆ ಏನ್ರಿ ಮರ್ಯಾದೆ? ಹಾಗಾದ್ರೆ ನೀವು ಸಂಧಾನಕ್ಕೆ ಬಂದಿಲ್ಲ. ನಮ್ ಹುಡುಗಿಗೆ ನಿಮ್ ಹುಡುಗ ತಾಳಿ ಕಟ್ಟಿದ್ರೇನೆ ಸಂಧಾನ. ಏನ್ ಜೆಪಿ, ಮದ್ವೆ ಅಂತೆ ಮಾಡ್ಕೊಳ್ತೀಯಾ? ಚಿಕ್ಕಮ್ಮ, ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಹೇಳು, ಜೆಪಿನ ಮದ್ವೆ ಮಾಡ್ಕೊಳ್ತೀಯಾ? ಏನು, ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ? ಹೇಳಮ್ಮ, ಮದ್ವೆ ಮಾಡ್ಕೋತೀನಿ ಅಂತ. ಹಾ, ಯಾಕೆ ಅವಸರ ಪಡ್ತಿದ್ದೀರಾ? ಈ ಹುಡುಗಿ ಹೇಳಿದ ಮಾತ್ರಕ್ಕೆ ಈ ಮದ್ವೆ ನಡೆಯತ್ತಾ? ನನ್ನ ಹೊಟ್ಟೆಲಿ ಅವ್ರ ಮಗು ಇದೆ. ತೆಗೆಸ್ಬಿಡು. ನೀವೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ತಿರಲ್ಲ, ನಿಮಗೆ ಮನ್ಸಿಲ್ವಾ? ಇರೋದ್ರಿಂದಾನೇ ಹೇಳ್ತಾ ಇದ್ದೀನಿ, ಆ ಮಗುನ ತೆಗೆಸ್ಬಿಡು. ಯಾಕೆಂದ್ರೆ ತಂದೆ ಹೆಸರು ಗೊತ್ತಿಲ್ಲದೆ ಇರೋ ಮಗುನ ಈ ಸಮಾಜಕ್ಕೆ ಪರಿಚಯ ಮಾಡಿಸೋದು ಸುಲಭ ಅಲ್ಲ. ನೀವು ಮಾತಾಡ್ತಿರೋದು ಸರಿ ಇಲ್ಲ. ನಮ್ಗುಳ್ದಿರೋದು ಪೊಲೀಸ್ ಒಂದೇ. ಏನೇ ಇದ್ರು ಅಲ್ಲಿ ಮಾತಾಡ್ತೀನಿ. ತೋರಿಸ್ತೀನಿ ನಾನು ಏನು ಅಂತ. ಏಯ್, ಕುತ್ಕೋ. ನೀವು 50 ಪೈಸಾ ಖರ್ಚು ಮಾಡಿ ಬಿಳಿ ಕಾಗದದ ಮೇಲೆ ತಪ್ಪು ಕಾಗುಣಿತದಲ್ಲಿ ಬರ್ದ್ಕೊಡೋ ಕಂಪ್ಲೇಂಟ್ನ ನೋಡೋದಕ್ಕೆ ನಾನು ಇಲ್ಲಿಂದ ಪೊಲೀಸ್ ಸ್ಟೇಷನ್ವರೆಗೂ ಬರ್ಬೇಕಾ? ಒಂದು ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಇಲ್ಲಿಗೆ ಬರುತ್ತೆ. ಏನು, ಇಬ್ರು ಸೇರ್ಕೊಂಡು ನಾಟಕ ಆಡಿ ನನ್ನ ಹೆದರ್ಸ್ತಾ ಇದ್ದೀರಾ? ಅವರು ನನ್ನ ಜೊತೆ ಇದ್ರು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫಾ? ಅದನ್ನ ಇಟ್ಕೊಂಡು ಉಪ್ಪಿನಕಾಯಿ ಹಾಕೋದಕ್ಕೂ ಬರೋದಿಲ್ಲ. ನಿನ್ ಹೊಟ್ಟೆಲ್ ಬೆಳೀತಿರೋ ಮಗುಗೆ ನಿನಗೋಸ್ಕರ ವಾದ ಮಾಡ್ತಿರೋ ವಕೀಲನೇ ತಂದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ನಾನ್ ತರಿಸ್ತೀನಿ. ನೋಡ್ತೀಯಾ? ಎಲ್ಲ ಮೀಡಿಯಾಗೂ ಈ ನ್ಯೂಸ್ ಹೋಗುತ್ತೆ. ಎಲ್ಲ ಮೀಡಿಯಾನು ನಾನ್ ಕೊಡ್ತಾ ಇರೋ ಅಡ್ವರ್ಟೈಸ್ಮೆಂಟ್ ಇಂದಾನೇ ಜೀವನ ನಡೆಸ್ತಾ ಇರೋದು. ಅಂದ್ಮೇಲೆ ಈ ನ್ಯೂಸ್ ಹೊರಗೆ ಬರುತ್ತಾ? ಅದು ನನ್ನ ಮೀರಿ. ಅಲ್ಲ, ಈಗ ಅವನೇನ್ ಮಾಡ್ಬಿಟ್ಟ ಅಂತ ನೀವಿಬ್ರು ಹೀಗಾಡ್ತಾ ಇದ್ದೀರಾ? ಅವನ್ ಜೊತೆ ಇದ್ದಷ್ಟು ದಿನ ನೀನ್ ಸಂತೋಷವಾಗಿ ತಾನೇ ಇದ್ದೆ. ಈಗೇನು ಅವನ್ ಸಂತೋಷಕ್ಕೋಸ್ಕರ ನೀನೇನೋ ದೊಡ್ಡ ತ್ಯಾಗ ಮಾಡಿರೋ ಹಾಗೆ ಮಾತಾಡ್ತಾ ಇದ್ಯಾ? ಎಲ್ಲ ಆಸೆ ಪಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನೋಡು, ನಿನಗೆಷ್ಟು ಬೇಕು ಹೇಳು, ಈಗಲೇ ಸೆಟಲ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ಮದುವೆ ಮಂಟಪ ಅಂತ ನನ್ನ ತಲೆ ತಿನ್ಬೇಡಿ. ಹೇಳು, ಚೆಕ್ ಬೇಕಾ, ಕ್ಯಾಶ್ ಬೇಕಾ? ಇಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಹೌದಾ? ಸರಿ, ಹಾಗಾದ್ರೆ ನನ್ನ ಡ್ರೈವರು ತುಂಬಾ ನಿಯತ್ತಿನ ಮನುಷ್ಯ. ಇದುವರೆಗೂ ಅವನ ಮೇಲೆ ಯಾವ ಕೇಸೂ ಇಲ್ಲ. ನಾನು ಒಂದು ಫೋನ್ ಮಾಡಿದ್ರೆ ಸಾಕು, ಹೋಗೋ ದಾರಿನಲ್ಲೇ ನಿಮ್ಮನ್ನ ಹೊಡೆದು ಬಿಸಾಕ್ ಹೋಗ್ತಾನೆ.
ಕ್ಯಾಶ್ ತಗೊಂಡ್ ಬನ್ನಿ. ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ತಗೊಂಡು ಹೋದ್ರೆ ನಿಮ್ಮ ಜೀವ ಉಳಿಯತ್ತೆ. ಇಲ್ದೇ ಇದ್ರೆ ಅನ್ಯಾಯವಾಗಿ 2 ಜೀವ ಹೋಗುತ್ತೆ. ಇಲ್ಲಮ್ಮ, ನಮ್ಮನ್ನೇನು ಮಾಡಬೇಡಿ, ನಾವು ಈ ದುಡ್ಡು ತಗೋತೀವಿ. ವೆರಿ ಗುಡ್. ಇನ್ಯಾವತ್ತೂ ಈ ಸುತ್ತಮುತ್ತಲು ಕಾಣಿಸ್ಕೊಳ್ಬಾರ್ದು. ಹೊರಡಿ. ಚಿಕ್ಕಮ್ಮ, ಏನಾಗುತ್ತೋ ಅಂತ ನಾನು ತುಂಬಾ ಹೆದರ್ಬಿಟ್ಟಿದ್ದೆ ಚಿಕ್ಕಮ್ಮ. ನಾನಿರೋವರೆಗೂ ನೀನ್ ಯಾವುದಕ್ಕೂ ಭಯ ಪಡ್ಬೇಕಾಗಿಲ್ಲ. ಕೊಡ್ತಾ ಇರೋದು 10 ಲಕ್ಷ ಅಲ್ವಾ, ಮಾಡದೆ ಏನು ಮಾಡ್ತಾರೆ? ಸಿಕ್ಕಿರೋ ಗ್ಯಾಪಲ್ಲಿ 10 ಲಕ್ಷ ರೂಪಾಯಿ ಹೊಡೆಯೋಣ ಅಂತ ನೋಡ್ಬೇಡಿ. ಏನಾಗುತ್ತೋ ಅಂತ ನಾನು ತುಂಬಾ ಹೆದರ್ಬಿಟ್ಟಿದ್ದೆ ಚಿಕ್ಕಮ್ಮ. ನಾನಿರೋವರೆಗೂ ನೀನ್ ಯಾವುದಕ್ಕೂ ಭಯ ಪಡ್ಬೇಕಾಗಿಲ್ಲ. ನೀನ್ ಮುಂಚಿನ ತರನೇ ಸಂತೋಷವಾಗಿರು. ಥ್ಯಾಂಕ್ಸ್ ಚಿಕ್ಕಮ್ಮ. ಫ್ರೆಂಡ್ಸ್ ಅನ್ಸುತ್ತೆ. ಹೌದು, ಒಂದೇ ಒಂದು ಚಿಕ್ಕ ಪಾರ್ಟಿ ಇದೆ ಚಿಕ್ಕಮ್ಮ ಜಯನಗರದಲ್ಲಿ. ಹೋಗು, ಎಂಜಾಯ್ ಮಾಡು. ನಾನು ಬರ್ತೀನಿ ಚಿಕ್ಕಮ್ಮ. ಎಲ್ರಿ ಹಿಡಿದ್ರಿ ಇವ್ರಿಬ್ಬರನ್ನ? ತುಂಬಾ ಚೆನ್ನಾಗೇ ನಿಭಾಯಿಸಿ ನಾಟಕ ಆಡ್ತಾರೆ. ಫ್ಯಾಮಿಲಿ ಹುಡುಗಿನೂ ಇಷ್ಟೊಂದು ಒದ್ದಾಡ್ತಿದ್ಲೋ ಇಲ್ವೋ? ಕೊಡ್ತಾ ಇರೋದು 10 ಲಕ್ಷ ಅಲ್ವಾ, ಮಾಡದೆ ಏನು ಮಾಡ್ತಾರೆ? ಸಿಕ್ಕಿರೋ ಗ್ಯಾಪಲ್ಲಿ 10 ಲಕ್ಷ ರೂಪಾಯಿ ಹೊಡೆಯೋಣ ಅಂತ ನೋಡ್ಬೇಡಿ. ಮಾತಾಡಿರೋದು 2 ಲಕ್ಷ ರೂಪಾಯಿ ಅಷ್ಟೇ. ಸಾರಿ ಮೇಡಮ್, ನಾಲ್ಗೆ ಸ್ವಲ್ಪ ತೊಂದ್ಬಿಡ್ತು. ನಾವ್ ಸ್ಟಡಿ ಆಗಿಲ್ಲ ಅಂದ್ರೆ ಜೀವನನೇ ತೋದಲತ್ತೆ. ದುಡ್ಡು ನೋಡಿದ ತಕ್ಷಣ ಅವ್ರ ಮನ್ಸು ಬದಲಾಗಬಹುದು. ಮೊದ್ಲು ಹೋಗಿ ಮಿಕ್ಕಿದ ಹಣನ ಇಸ್ಕೊಂಡ್ ಬನ್ನಿ. ಹಾಗೇನೂ ಆಗಲ್ಲ ಮೇಡಮ್, ಅವ್ರನ್ನ ನಂಬೋದು. ಮೇಡಮ್, ಜೆಪಿಗೀಗ ನಿಮ್ಮೇಲೆ ಬೆಟ್ಟದಷ್ಟು ನಂಬಿಕೆ ಬಂದ್ಬಿಟ್ಟಿದೆ. ನೋಡಿ ಅಶ್ವಥಪ್ಪನವ್ರೆ, ನಮಗ್ ಪರಿಚಯ ಇಲ್ದೇ ಇರೋ ಹುಡುಗಿನ ಜೆಪಿ ಇಷ್ಟಪಟ್ರೆ ನಮ್ಗೆ ಸೆಟಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನನ್ನ ನಂಬಿ ಮೇಡಮ್, ನಾನು ನೋಡ್ಕೋತೀನಿ. ನೀವಿನ್ ಹೊರಡಿ. ಸರಿ. ನಿಲ್ಸ. ಸರಿ, ಹೋಗು ನೀನು. ಏನಮ್ಮ, ಬೇರೆಯವ್ರು ದುಡ್ಡು ಇಟ್ಕೊಂಡಿದ್ಯಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿನ್ಗೆ? ಹೇಗೋ ನೀವು ಬಂದೇ ಬರ್ತೀರಲ್ಲ, ಅವಾಗ ಕೊಡೋಣ ಅಂತಿದ್ದೆ ಸರ್. ಮನೆಗೆ ತಂದು ಕೊಡು ಅಂತ ಹೇಳ್ದೆ ತಾನೆ? ಹೇಳಿದ್ರಿ, ಬಟ್ಟೆ ಒಣಗಕ್ಕೆ ಬರೋಣ ಅನ್ಕೊಂಡೆ. ಬಂದೆ ಒಂದು ನಿಮಿಷ. ಸದ್ಯ ಎಲ್ಲಿ ಓಡೋಗ್ಬಿಟ್ಟು ಅಂತ ಭಯ ಪಟ್ಕೊಂಡಿದ್ದೆ. 10 ಲಕ್ಷ ಅಲ್ವಾ ಸರ್? ಒಂದಿನ ದೊಂಬ್ರಾಟ ಆಗಿದ್ದಿದ್ರೆ ನಾನು ಓಡೋಗ್ತಿದ್ದೆ. ನೀವು ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಕೊಡ್ತಿದ್ದೀರಲ್ಲ, ನಾನು ಯಾಕೆ ಓಡೋಗ್ಲಿ? ಅಂದ್ರೆ ಕಂಟಿನ್ಯೂಸ್ ಬಿಸ್ನೆಸ್ ಕೊಡದೇ ಇದ್ರೆ ಎಸ್ಕೇಪ್ ಆಗ್ಬಿಡ್ತಿದ್ಯಾ? ನಿನ್ನ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ತಗೊಳ್ಳಿ ಸರ್. ಎಷ್ಟಿದೆ ಇದರಲ್ಲಿ? ಅಷ್ಟು ಅದರಲ್ಲೇ ಇದೆ. ನೀವೇನಾದ್ರೂ ನೋಡ್ಕೊಡಿ ಸರ್. ಆ ಸಮಾಜ ಸೇವಕಿ ಸರೋಜಾ ಅಂತ ಕರ್ಕೊಂಬಂದಿದ್ದಲ್ಲ, ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡೋರ್ನ ಕರ್ಕೊಂಬರ್ಬಾರ್ದಿತ್ತ? ಎಲ್ಲಿ ನನ್ನ ಸಿಗಾಕ್ಸ್ಬಿಡ್ತಾಳ ಅಂತ ಭಯ ಆಗೋಗ್ಬಿಟ್ಟಿತ್ತು. ಜನ ಸಿಗ್ತಾ ಇಲ್ಲ ಸರ್. ಅದು ನಿನ್ ಸಮಸ್ಯೆ. ಮುಂದಿನ ಸಲ ಸರಿಯಾಗಿ ನೋಡ್ಕೊ. ಬರ್ಲಾ? ಸರಿ ಸರ್. ಇವಳಿಗೆ 1 ಲಕ್ಷ, ಮೇಡಮ್ 8 ಲಕ್ಷ, ನನಗೆ 1 ಲಕ್ಷ. ಆಫ್ಟರ್ ಆಲ್ ಈ ದುಡ್ಡುಗೋಸ್ಕರ ಏನೆಲ್ಲ ಮಾಡ್ಬೇಕಲ್ಲಪ್ಪ. ಈಗ ಯಾವ ಗಾಡಿ ಹಿಡಿಯೋದು?
ಹೇ ಅರುಂಧತಿ, ತುಳಸಿ, ನೀನ್ ಯಾವಾಗ ಬ್ಯಾಂಗ್ಳೂರ್ಗೆ ಬಂದೆ? ನೀನ್ ಇಲ್ಲೇ ಇದೆಯಾ? ನಾನ್ ಇಲ್ಲಿಗೆ ಬಂದು 2 ವರ್ಷದ ಮೇಲಾಯ್ತು. ನಾನ್ ನಿನಗೆ ಹೇಳೇ ಬಂದಲ್ಲ. ಸಾರಿ ಕಣೆ, ನೀನು ಕೊಟ್ಟ ಅಡ್ರೆಸ್ಸು ಮಿಸ್ ಆಗೋಯ್ತು. ನಾವು ಬೆಂಗಳೂರಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ನನಗೆ ನಿನ್ನ ನೆನಪೇ ಆಗಿದ್ದು. ನಾವು ಅಂದ್ರೆ ಯಾರ್ಯಾರು ಬಂದಿದ್ದೀರಾ? ಫ್ಯಾಮಿಲಿನೇ ಇಲ್ಲಿಗೆ ಶಿಫ್ಟ್ ಆಗಿ ಸೆಟ್ಲ್ ಆಗಿದ್ದೀವಿ. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಡಿಸಿಷನ್ ತಗೊಂಡ್ರಿ? ಅದೊಂದು ದೊಡ್ಡ ಕತೆ ಬಿಡು. ಅದು ಸರಿ, ನೀನೀಗ ಎಲ್ಲಿ ಸ್ಟೇ ಮಾಡಿದ್ಯಾ? 4 ತಿಂಗಳಿಂದ ಬಸವನಗುಡಿ JK ಟೆಕ್ಸ್ಟೈಲ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಉಳ್ಕೊಂಡಿರೋದು ಆ್ಯಸ್ ಯೂಶುವಲ್ ಲೇಡೀಸ್ ಹಾಸ್ಟೆಲ್. ಸರಿ ಕಣೆ, ನಡಿ ಮನೆಗೆ ಹೋಗೋಣ. ಈಗ್ಲೇನಾ? ಇವತ್ತು ಕೆಲಸ ಇದೆ ಕಣೆ, ಸಂಡೇ ಬರ್ತೀನಿ. ಮತ್ತೆ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಅರುಣ್ ಹೇಗಿದ್ದಾನೆ? ಆರ್ತಿ ಏನು ಮಾಡ್ತಿದ್ದಾಳೆ? ಕೆಲ್ಸಕ್ಕೇನಾದರೂ ಹೋಗ್ತಿದ್ದಾಳಾ? ಸ್ಟಡೀಸ್ ಎಲ್ಲ ಮುಗೀತಲ್ವಾ? ಎಲ್ಲ ಚೆನ್ನಾಗಿದ್ದಾರೆ. ಅರುಣ ಮೈಸೂರಲ್ಲಿ BE ಮಾಡ್ತಿದ್ದಾನೆ. ಹಾಂ, ಅವನು ಹಾಸ್ಟೆಲಲ್ಲೇ ಉಳ್ಕೊಂಡಿರೋದು. ಆರ್ತಿದು ಸ್ಟಡೀಸ್ ಮುಗೀತು, ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅಲ್ಲ, ಊರೇ ಬಿಟ್ಟು ಬರೋಂಥ ಸಮಸ್ಯೆ ಏನಾಗಿತ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ. ಮನೆಗೆ ಬರ್ತೀಯಲ್ಲ? ಹಾ, ನಮ್ಮನೆ ಇಲ್ಲೇ ಪಕ್ಕದಲ್ಲಿ ಕಣೆ, ಬನಶಂಕರಿ 2nd ಸ್ಟೇಜ್. ಅಲ್ಲಿರೋದೇ 10 ಮನೆ, ನಮ್ಮನೆ 4ನೇ ಮನೆ. ಓಕೆ, ಬನಶಂಕರಿನಾ? ನಂಗೆ ಗೊತ್ತು ಬಿಡು, ನಾನು ಸಂಡೇ ಬರ್ತೀನಿ. ಮರೀದೆ ಬರಬೇಕು ಕಣೆ. ಅಪ್ಪ ಅಮ್ಮಂಗೆಲ್ಲ ಹೇಳಿರ್ತೀನಿ, ಕಾಯ್ತಾ ಇರ್ತಾರೆ. ಓಕೆ, ಬಾಯ್. ಹಲೋ. ಹಾಂ ಹೇಳಪ್ಪ, ಎಲ್ಲಿದ್ಯಾ? ಗುಡ್ ಮಾರ್ನಿಂಗ್. ಸರಿ ಸರಿ ಸರಿ, ಸಿಗ್ತೀನಿ. ಓಕೆ, ಬಾಯ್. ಹೊಸ ರುಚಿ ನೋಡೋದ್ರಲ್ಲಿ ಮಜಾನಯ್ಯ. ನೀನು ಕಳ್ಸು, ನಾನು ನೋಡ್ಕೊತೀನಿ. ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಅಶ್ವತ್ಥಪ್ಪ, ಆ ಕಪ್ ಡ್ರೆಸ್ ಯಾರು? ಕಪ್ಪು ಡ್ರೆಸ್ಸಾ? ಯಾವ ಕಪ್ಪು ಸರ್? ಅದೇ ಆ ರೈಟ್ ಸೈಡಲ್ಲಿ ಏನೋ ಪ್ಯಾಕ್ ಮಾಡ್ತಿದ್ದಾಳಲ್ಲ ಅವಳು. ಆ ಹುಡುಗಿನಾ? ಅಯ್ಯೋ ಹೌದ್ರಿ, ಅವಳಿಗೇನಾಗಿದೆ? ಚೆನ್ನಾಗಿದ್ದಾಳಲ್ಲ. ಸರ್, ನೀವು ಅನ್ಕೊಂಡಂಗಲ್ಲ ಸರ್, ತುಂಬ ಒಳ್ಳೆ ಹುಡುಗಿ. ಹೆಸರು ತುಳಸಿ ಅಂತ. ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಹೌದಾ? ಎಲ್ಲಿ ಉಳ್ಕೊಂಡಿದ್ದಾಳೆ? ಲೇಡೀಸ್ ಹಾಸ್ಟೆಲಲ್ಲಿ ಸರ್. ಅವಳು ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆಯ್ತು? 5 ತಿಂಗಳಾಗಿದೆ ಸರ್. ಓಕೆ ಓಕೆ, ಡೀಟೇಲ್ಸ್ ಸಾಕು. ಅವಳು ನನ್ನ ಕ್ಯಾಬಿನ್ ಕಳಿಸು. ಸರ್ 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 ಸರ್, ಅವಳು ಬೇಡ ಅನ್ಸುತ್ತೆ ಸರ್. ಇಲ್ಲಯ್ಯ, ನಂಗೆ ಅವಳೇ ಬೇಕು. ಸರ್, ನಾನು ಅದಕ್ಕೆ ಹೇಳ್ತಾ ಇಲ್ಲ, ಅವಳೇನಾದರೂ ಇನ್ಸಲ್ಟ್ ಮಾಡಿಬಿಟ್ರೆ ಅಂತ. ಇದನ್ನ ಹೇಗೆ ಡೀಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದುವರೆಗೂ ನನ್ನ ಕ್ಯಾಬಿನ್ಗೆ ಬಂದವರೆಲ್ಲ ಮಿಸ್ ಆಗ್ದಿರಾ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ, ಗೊತ್ತಲ್ಲ? ಅದೆಲ್ಲ ನಾ ಮಾಡಿ ಸೆಟಪ್. ಯಾಕೆ ಉತ್ತರ ಇಲ್ವಾ? ದಟ್ ಇಸ್ JP. ನೀವು ಕಳಿಸ್ರಿ, ನಾನು ನೋಡ್ಕೊಂತೀನಿ. ಸರ್ 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 ಸರ್, ಒಂದು ನಿಮಿಷ ಸರ್. ಏನಯ್ಯ? ಮೊನ್ನೆ ತಾನೇ 10 ಲಕ್ಷ ಖರ್ಚು ಮಾಡಿ 1ರಿಂದ ಹೊರಗೆ ಬಂದಿದ್ದೀರಾ, ಈಗಾಗಲೇ ಇನ್ನೊಂದಾ? ಒಂದ್ ಮುಗಿದ್ಮೇಲೆ ಇನ್ನೊಂಚೂರು ಆಗ್ಲೇಬೇಕು. ಹೊಸ ರುಚಿ ನೋಡೋದ್ರಲ್ಲಿ ಮಜಾನಯ್ಯ. ನೀನ್ ಕಳ್ಸು, ನಾನು ನೋಡ್ಕೊಂತೀನಿ. ಸರ್ ಸರ್, ಏನು ಮಾಡೋದು? ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ಅವಳ ಹಣೆ ಬರಹ. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ನೀವು ಕರೆದ್ರಿ ಅಂತ ಮ್ಯಾನೇಜರ್ ಹೇಳಿದ್ರು. ಸಾರಿ, ನಿಮ್ನ ನೋಡ್ತಾ ಇದ್ದಾಗೆ ಎಲ್ಲ ಮರ್ತೋಯ್ತು. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ನೋಡಿ, ಗೌರವ ಮನ್ಸಲ್ಲಿದ್ರೆ ಸಾಕು. ನೀವು ಕೂತ್ಕೊಳ್ಳಿ. ನೀವು
ನಮ್ಮ ಕಂಪ್ನಿಗೆ ಜಾಯಿನ್ ಆಗಿ ಎಷ್ಟು ದಿನ ಆಯ್ತು ಗೊತ್ತಾ? 4 ತಿಂಗಳಾಯ್ತು. 5 ತಿಂಗಳು 22 ದಿನ 11 ಗಂಟೆ 20 ನಿಮಿಷ 19 ಸೆಕೆಂಡ್ಗಳು. ಸರ್, ಯಾಕೆ ಅಂತ ಕೇಳ್ತಿದ್ದೀರಲ್ಲ, ಅದನ್ನು ಹೇಳಕ್ಕೆ ನಾನು ಕರೆಸಿದ್ದು. ನಾನು ನಿಮ್ಮ ಬಯೋಡೇಟಾ ನೋಡಿದೆ. ನಿಮಗೆ ಬಂಧು ಬಳಗ ಅಂತ ಹೇಳ್ಕೊಳಕ್ಕೆ ಯಾರಿಲ್ಲ. ನೀವೇ ಕಷ್ಟಪಟ್ಟು ಓದಿ ಒಂದು ಕೆಲಸ ಸಂಪಾದಿಸಿದ್ದೀರಾ, ಸ್ವಂತ ಕಾಲ್ ಮೇಲೆ ನಿಂತಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಆದರೆ ಅಪ್ಪ ಅಮ್ಮ ಅಂತ ಯಾರಾದರೂ ಇದ್ದಿದ್ರೆ ನಿಮ್ಮನ್ನು ಕರ್ಸಿ ಮಾತಾಡೋ ವಿಷಯನ ಅವ್ರನ್ನ ಕರ್ಸಿ ಮಾತಾಡ್ತಿದ್ದೆ. ಎಸ್, ಐ ಲೈಕ್ ನೀನು ಮಾಡ್ತಾ ಇದ್ದ ಒಂದೊಂದು ಕೆಲಸನೂ ನನ್ನ ಇಂಪ್ರೆಸ್ ಮಾಡ್ತಾ ಹೋಯ್ತು. ನಿನ್ನ ಸೆಕ್ಷನ್ನಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿನ್ನ ಕಲೀಗ್ಸಿಗೆ ತೋರಿಸೋ ಕೇರ್ನೆಸ್, ಕೆಲಸದಲ್ಲಿರೋ ಸಿನ್ಸಿಯಾರಿಟಿ, ಹೀಗೆ ಹೇಳ್ತಾ ಹೋಗ್ಬೋದು. ಸರ್, ಈಗ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಾ? ಯಾಕೆ ಅರ್ಥ ಆಗ್ತಾ ಇಲ್ವಾ? ಎಸ್, ಈ ನಿಮ್ಮ ಇನ್ನೋಸೆನ್ಸೇ ನನ್ನನ್ನು ಇಂಪ್ರೆಸ್ ಮಾಡಿತ್ತು. ಈ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅವ್ರಗಳ ಮಧ್ಯ ನನ್ನ ಕಣ್ಣು ಯಾಕೆ ನಿಮ್ಮನ್ನೇ ಹುಡುಕ್ಬೇಕು? ಇದೇ ಜನ್ಮ ಜನ್ಮದ ಅನುಬಂಧ ಅನ್ಸುತ್ತೆ. ಅದನ್ನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಯಾವತ್ತೂ ಈ ಥರ ಯಾರ ಹತ್ರನೂ ಮಾತಾಡಿಲ್ಲ. ಸರಿ, ಇದರಲ್ಲೊಂದು ರಿಂಗ್ ಸೆಲೆಕ್ಟ್ ಮಾಡು. ಸರ್, ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಇದ್ರಲ್ಲಿ ರಿಂಗ್ ಸೆಲೆಕ್ಟ್ ಮಾಡಲಿ? ನಾನು ಯಾರಿಗೂ ಪ್ರೆಸೆಂಟ್ ಕೊಡ್ಬೇಕಮ್ಮ, ನೀನು ಸೆಲೆಕ್ಟ್ ಮಾಡು. ಹಾ, ಇದು ಇದಾ? ಹಾ ಇದಾ? ಹಾ. ಎಸ್ ತುಳಸಿ, ನಾನು ಹೇಳಿದ್ರೆ ನೀನ್ ನಂಬಲ್ಲ. ನಾನು ಕೂಡ ಇದನ್ನೇ ಸೆಲೆಕ್ಟ್ ಮಾಡಿ ಬರ್ದಿಟ್ಟಿದ್ದೀನಿ, ಬೇಕಾದ್ರೆ ನೋಡಿ. ಸರ್, ಏನ್ ಹೇಳ್ತಿದ್ದೀರಾ? ಇದು ಹೇಗೆ ಸಾಧ್ಯ? ನಮ್ಮಿಬ್ರದ್ದು ಹೇಗೆ ಒಂದೇ ತರ ಮ್ಯಾಚ್ ಆಗ್ತಿದೆ ಅಲ್ಲ, ನಮ್ಮನ್ನ ಯಾರೇನ್ಲೂ ಬೇರೆ ಮಾಡಕ್ಕಾಗಲ್ಲ. ಎಸ್, ಇದಕ್ಕೂ ಮೇಲೆ ನನ್ನಿಂದ ಮುಚ್ಚಿಡಕ್ಕಾಗಲ್ಲ. ಐ ಲವ್ ಯು ತುಳಸಿ. ಸರ್, ಇದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನೀವು ನಮ್ಮ ಕಂಪ್ನಿ MD ಆದ್ರೆ ಲವ್ ಮಾಡಬಾರ್ದಾ ತುಳಸಿ? ನಿಮಗೆ ನನ್ನ ಸ್ಟೇಟಸ್ ನೋಡಿ ಭಯ ಆಗ್ತಾ ಇದೆಯಾ? ನಮ್ಮ ಮದ್ವೆಗೆ ನನ್ನ ಸ್ಟೇಟಸ್ಸೇ ಅಡ್ಡ ಆಗೋದಾದ್ರೆ ನಾನು ಅದನ್ನ ಬಿಸಾಕ್ ಬರಕ್ಕೂ ರೆಡಿನೇ. ಆದ್ರೆ ನನ್ನ ಮಾತ್ರ ಬೇಡ ಅಂತ ಹೇಳ್ಬೇಕು. ನಿಮ್ ನಿರ್ಧಾರನ ಈಗಲೇ ಹೇಳಬೇಕು ಅಂತಿಲ್ಲ. ಟೇಕ್ ಯುವರ್ ಓನ್. ಸಾರ್, ಏನಾದ್ರೂ ವರ್ಕೌಟ್ ಆಯ್ತಾ? ಆಗ್ದೇನೆ ಏನಯ್ಯ, ನೀನೇನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದೆ. ನಾಳೆ ಅವಳು ಸಂಜೆನೆ ಗೆಸ್ಟ್ ಹೌಸ್ಗೆ ಬರ್ತಾಳೆ, ನೋಡ್ತಾ ಇರು. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ನನಗಿವಾಗ 2 ಲಕ್ಷ ದುಡ್ಡು ಕೊಡು. ದುಡ್ಡ ಕಂಪನಿ ಅಕೌಂಟಿಂದ ಅಷ್ಟೊಂದು ದುಡ್ಡು ತೆಗಿಯಕ್ಕಾಗಲ್ಲ. ಯಾಕೆ? ಯಾತಕ್ಕೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಇದೆ ಸಾರ್. ನೋಡು, ನಿನ್ ಪ್ರಾಬ್ಲಮ್ಸು ನಿನಗೆ, ನನಗಲ್ಲ. ನನಗಿವಾಗ ದುಡ್ಡು ಬೇಕಷ್ಟೇ, ಕೊಡು. ಹಾಗೆಲ್ಲ ಕೊಡಕ್ಕಾಗಲ್ಲ ಸರ್. ಏನಯ್ಯ, ನನಗೆ ದುಡ್ಡಿಲ್ಲ ಅಂತ್ಯ ನೀನು? ನಿನ್ನ ಹತ್ರ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಯಾರ ಹತ್ರ ಮಾತಾಡ್ಬೇಕೋ ಅವ್ರ ಹತ್ರ ಮಾತಾಡ್ತೀನಿ. ಚಿಕ್ಕಮ್ಮ,